ನಮಸ್ಕಾರ ಸ್ನೇಹಿತರೆ. ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿ ನಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಅದು ಜೀವನದಲ್ಲೇ ನಾವು ಮರಿಬಾರದು. ನಾವು ಕೂಡ ನಮ್ಮ ಕೈಲಾದ ಸಹಾಯವನ್ನ ಅಗತ್ಯವಿದ್ದಾಗ ಇತರೆ ವ್ಯಕ್ತಿಗಳಿಗೆ ಮಾಡಬೇಕು. ನಮಗೆ ಯಾರಾದರೂ 1 ರೂಪಾಯಿ ಸಹಾಯ ಮಾಡಿದ್ರೆ ನಾವು ಅವರಿಗೆ ಸಹಾಯ ಮಾಡೋ ಸ್ಥಿತಿಗೆ ಬಂದಾಗ 100 ರೂಪಾಯಿ ಕೊಟ್ಟು ಅವರ ಋಣನ ತೀರಿಸ್ಕೊಳ್ಬೇಕು. ಇದಕ್ಕೆ ಸಂಬಂಧಿಸಿರುವಂತ ಒಂದು ಉತ್ತಮವಾದ ಕಥೆಯನ್ನ ಈಗ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ 4 ಜನ ಬೇಟೆಗಾರರು ಬೇಟೆಯಾಡೋಕೆ ಕಾಡಿಗೆ ಹೋದ್ರು. ಆ 4 ಜನರು ಕೂಡ ತುಂಬಾನೇ ಕ್ರೂರಿಗಳು. ಅವರ ಕಣ್ಣಿಗೆ ಏನೇ ಸಿಕ್ಕರೂ ಅದನ್ನ ಕೊಂದು ತಿಂದುಬಿಡ್ತಾರೆ. ಅವರ ಕಣ್ಣಿಂದ ಹಾಗೂ ಕೈಚಳಕದಿಂದ ತಪ್ಪಿಸಿಕೊಳ್ಳೋಕೆ ಯಾವ ಜೀವಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ಸಲ ಆ 4 ಬೇಟೆಗಾರರು ಬೇಟೆಗೆ ಹೋದ ಸಮಯದಲ್ಲಿ ಅವರ ಮುಂದೆ ಒಂದು ನರಿ ಓಡಿತು. ಆ 4 ಜನರು ಅದನ್ನು ಬಲೆ ಕಡೆ ಓಡಿಸೋಕೆ ಪ್ರಯತ್ನ ಪಟ್ರು. ಆದ್ರೆ ಬಲೆಯನ್ನ ದೂರದಿಂದಾನೇ ನೋಡಿದಂತ ನರಿ ಎತ್ತರಕ್ಕೆ ಹಾರಿ ಆ ಬಲೆಯನ್ನ ದಾಟಿತು. ಆದರೂ ಕೂಡ ಬೇಟೆಗಾರರು ಬಿಡದಂತೆ ಮಿಂಚಿನ ವೇಗದಿಂದ ಅದನ್ನ ಹಿಂಬಾಲಿಸಿದ್ರು. ಅದೇ ಸಮಯದಲ್ಲಿ ಒಬ್ಬ ಬೇಟೆಗಾರ ಬಿಟ್ಟಂತ ಬಾಣ ಆ ನರಿ ಹೊಟ್ಟೆಗೆ ಚುಚ್ಕೊಳ್ತು. ಒಮ್ಮೆಲೆ ನರಿ ಕೆಳಗೆ ಬಿದ್ದೋಯ್ತು. ಓಡಿ ಬರ್ತಾ ಇದ್ದಂತ ಬೇಟೆಗಾರರು ನರಿ ಸತ್ತು ಹೋಯ್ತು ಅಂತ ನಿಧಾನವಾಗಿ ನಡೆಯೋಕೆ ಶುರು ಮಾಡಿದ್ರು. ಆದ್ರೆ ಶಕ್ತಿಯೆಲ್ಲ ಕೂಡಿಟ್ಕೊಂಡ ನರಿ ಮತ್ತೆ ಮೇಲೆ ಎದ್ದು ಓಡೋಕೆ ಶುರು ಮಾಡಿತು. ಹೇಗೋ ಕಷ್ಟಪಟ್ಟು ಅವರಿಂದ ತಪ್ಪಿಸ್ಕೊಂಡು ಕಾಡು ದಾಟಿ ಆಚೆ ಬಂತು. ದೂರದಲ್ಲಿ ಅದರ ಕಣ್ಣಿಗೆ ಒಂದು ಪುಟ್ಟ ಮನೆ ಕಾಣಿಸ್ತು. ಆ ಮನೆಯೊಳಗೆ ವೇಗವಾಗಿ ನರಿ ನುಗ್ಗಿತು. ಆದ್ರೆ ತುಂಬಾ ರಕ್ತ ಸೋರಿದ ಕಾರಣ ಅಲ್ಲೇ ಕೆಳಗೆ ಬಿದ್ದೋಯ್ತು. ಆ ಮನೆಯಲ್ಲಿ ಸೋಮು ಎಂಬ 21 ವರ್ಷದ ಯುವಕ ವಾಸ ಮಾಡ್ತಿದ್ದ. ನರಿ ಶಬ್ದ ಕೇಳಿ ಅಲ್ಲಿಗೆ ಓಡಿ ಬಂದ. ಆ ನರಿ ಅವನೊಂದಿಗೆ, ಸ್ವಾಮಿ, ಈಗ ನನ್ನ ಪ್ರಾಣ ನಿಮ್ಮ ಕೈಯಲ್ಲಿದೆ. ನನ್ನನ್ನ 4 ಜನ ಕ್ರೂರವಾದ ಬೇಟೆಗಾರರು ಬೇಟೆಯಾಡೋಕೆ ಬರ್ತಾ ಇದ್ದಾರೆ. ನಾನು ಅವರಿಂದ ತಪ್ಪಿಸ್ಕೊಂಡು ಓಡಿ ಬಂದೆ. ಅದರ ಪರಿಣಾಮವೇ ನನ್ನ ಹೊಟ್ಟೆಯೊಳಗೆ ಚುಚ್ಚಿಕೊಂಡಿರುವಂತ ಈ ಬಾಣ. ಈಗ ಹೆಚ್ಚಾಗಿ ಮಾತನಾಡೋ ಶಕ್ತಿ ನನಗಿಲ್ಲ. ನೀವೇ ನನ್ನ ಕಣ್ಣಿಗೆ ಕಾಣಿಸುತ್ತಿರೋ ದೇವ್ರು. ನನ್ನ ಪ್ರಾಣ ಕಾಪಾಡ್ತಿರೋ ಇಲ್ಲ ನನ್ನನ್ನ ಹೀಗೆ ಸಾಯಲು ಬಿಡ್ತಿರೋ ಅಥವಾ ಆ ಬೇಟೆಗಾರರಿಗೆ ನನ್ನನ್ನ ಒಪ್ಪಿಸ್ತಿರೋ ನಿಮ್ಮ ಇಚ್ಛೆ ಎಂದು ಹೇಳಿ ನರಿ ಮೂರ್ಛೆ ಹೋಯ್ತು. ದೂರದಲ್ಲಿ 4 ಬೇಟೆಗಾರರು ಬರ್ತಾ ಇರೋದು ಸೋಮು ನೋಡ್ದ. ಕೆಳಗೆ ರಕ್ತದ ಮಡುಗಿನಲ್ಲಿ ಮೂರ್ಛೆ ಹೋದ ನರಿಯನ್ನ ನೋಡಿ ಅವನಿಗೆ ಪಾಪ ಅನಿಸ್ತು. ಅದಕ್ಕೆ ಸಹಾಯ ಮಾಡೋಣ ಅಂದ್ಕೊಂಡ. ಕೂಡಲೇ ಒಂದು ಗೋಣಿ ಚೀಲದಲ್ಲಿ ಅದನ್ನ ಸುತ್ತಿ ಅಟ್ಟದ ಮೇಲೆ ಮಲಗಿಸ್ದ. ಒಂದು ಬಟ್ಟೆ ತಗೊಂಡು ಕೆಳಗೆ ಚೆಲ್ಲಿರೋಂತ ರಕ್ತನ ಒರೆಸ್ದ. ಏನೂ ತಿಳಿದೇ ಇರೋಂತರ ಹೊರಗಡೆ ಬಂದು ಕುಳಿತುಕೊಂಡ. ಅಲ್ಲಿಗೆ ಬಂದ ಬೇಟೆಗಾರರು ಈ ಕಡೆ ಒಂದು ನರಿ ಓಡಿ ಬಂತು. ನೀನು ನೋಡ್ದ ಅಂತ ಕೇಳಿದ್ರು. ಅದು ನಾಯಿನೋ ನರಿನೋ ನನಗೆ ಗೊತ್ತಿಲ್ಲ. ಆದ್ರೆ ಮೈ ತುಂಬಾ ರಕ್ತ ಸೋರಿಸ್ಕೊಂಡು ಒಂದು ಪ್ರಾಣಿ ಈ ಕಡೆ ಓಡೋಯ್ತು ಅಂದ ಸೋಮು. ಹೌದಾ ಅಂತ ಹೇಳಿ ಸೋಮು ತೋರಿಸಿದ ಕಡೆ ಹೋದ್ರು ಬೇಟೆಗಾರರು. ಅದರ ನಂತರ ಸೋಮು ಒಳಗೆ ಬಂದು ಆ ನರಿಯನ್ನ ಅಟ್ಟದ ಮೇಲಿಂದ ಕೆಳಗೆ ಇಳಿಸಿ ಬಾಣಾನ ತೆಗೆದು ಕೆಲವು ಮೂಲಿಕೆಗಳ ರಸವನ್ನ ಗಾಯಕ್ಕೆ ಹಚ್ಚಿ ಒಂದು ಬಟ್ಟೆಯನ್ನ ಬಿಗಿಯಾಗಿ ಕಟ್ಟಿದ. 4 ದಿನಗಳ ನಂತರ ನರಿ ಸ್ವಲ್ಪ ಚೇತರಿಸ್ಕೊಂತು. 1 ತಿಂಗಳ ಕಾಲ ನರಿಯನ್ನ ಅವನ ಮನೆಯಲ್ಲೇ ಇಟ್ಕೊಂಡು ಪೂರ್ತಿಯಾಗಿ ಅದಕ್ಕೆ ಚಿಕಿತ್ಸೆ ಕೊಟ್ಟು ಗುಣಪಡಿಸಿದ ಸೋಮು. ಅವನ ಸಹಾಯಕ್ಕೆ ನರಿ ಮನಸ್ಫೂರ್ತಿಯಾಗಿ ನಮಸ್ಕರಿಸ್ತು. ಸೋಮು, ನೀನು ನನಗೆ ಜೀವದಾನ ಮಾಡಿರುವೆ. ಇದಕ್ಕಿಂತ ದೊಡ್ಡ ಸಹಾಯ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ನಾನು ಕೂಡ ನಿನಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ನಿನಗಿನ್ನೂ ಮದುವೆ ಆಗಿಲ್ಲ ತಾನೆ? ಈ ಕಾಡು ದಾಟಿದ್ರೆ ಅಲ್ಲೊಂದು ಚಿಕ್ಕ ಊರು ಸಿಗುತ್ತೆ. ಆ ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ. 100 ಊರುಗಳು ಅವನ ಆಧೀನದಲ್ಲಿದೆ. ಅವನಿಗೊಬ್ಬಳು ಸುಂದರವಾದ ಮಗಳಿದ್ದಾಳೆ.
ಹೇಗಾದ್ರೂ ಅವಳ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತೂ ನರಿ. ಆ ಮಾತು ಕೇಳಿ ಸೋಮು ಜೋರಾಗಿ ನಕ್ಕು, ನೀನು ಬುದ್ಧಿವಂತ ಅಂತ ಎಲ್ರಿಗೂ ಗೊತ್ತು, ಆದ್ರೆ ನೀನು ಹೇಳೋದೆಲ್ಲ ನಂಬುವಷ್ಟು ಮುಟ್ಟಾಳ ನಾನಲ್ಲ ಅಂದ. ಇಲ್ಲ ಇಲ್ಲ, ಖಂಡಿತ ನಾನು ಅವಳ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತೂ ನರಿ. ನೋಡು, ನನ್ನ ಹತ್ರ ಇರೋದು 2 ಜೊತೆ ಬಟ್ಟೆ, ಈ ಪುಟ್ಟ ಗುಡಿಸ್ಲು ಅಷ್ಟೆ. ಬಡವ ಕೂಡ ನನಗೆ ಮಗಳನ್ನ ಕೊಡಲ್ಲ. ಹಾಗಿರುವಾಗ 100 ಊರುಗಳಿಗೆ ಶ್ರೀಮಂತ ಅಂತೀಯ. ಅವನು ಯಾಕೆ ನನಗೆ ಅವನ ಮಗಳನ್ನ ಕೊಡ್ತಾನೆ ಅಂತ ಕೇಳ್ದ ಸೋಮು. ಆ ವಿಷಯ ನನಗೆ ಬಿಡು, ನಾನು ನೋಡ್ಕೋತೀನಿ. ಈಗಲೇ ನಾನು ಆ ಶ್ರೀಮಂತನ ಹತ್ರ ಹೋಗ್ತಾ ಇದ್ದೀನಿ ಅಂತೂ ನರಿ. ಸರಿ, ಯುವರಾಣಿ ಹೆಂಡತಿಯಾಗಿ ಬರ್ತಾಳೆ ಅಂದ್ರೆ ಯಾರ್ ತಾನೇ ಬೇಡ ಅಂತಾರೆ ಅಂತ ತಮಾಷೆಯಾಗಿ ಹೇಳಿ ಸುಮ್ಮನಾದ ಸೋಮು. ಹೇಳಿರೋ ಪ್ರಕಾರ ನರಿ ಆ ಶ್ರೀಮಂತನ ಮನೆಗೆ ಹೋಯ್ತು. ನರಿಯನ್ನ ನೋಡಿದ ಆ ಶ್ರೀಮಂತ ಯಾಕೆ ಬಂದೆ ಅಂತ ಕೇಳ್ದ. ಅದಕ್ಕೆ ಆ ನರಿ, ನಾನು ಚಿನ್ನ ಬೆಳ್ಳಿಯನ್ನ ತೂಕ ಹಾಕಿ ಸರಿಯಾದ ಲೆಕ್ಕ ಹೇಳ್ತೀನಿ, ಆದ್ರೆ ಈ ಕಾಡಿನ ಆಚೆ ಇರುವಂತ ಒಬ್ಬ ಶ್ರೀಮಂತನ ಹತ್ರ ರಾಶಿ ರಾಶಿಗಟ್ಲೆ ಚಿನ್ನ ಬೆಳ್ಳಿ ವಜ್ರ ಮಣಿ ಮಾಣಿಕ್ಯಗಳಿದೆ. ಅದನ್ನ ತೂಕ ಹಾಕೋಕೆ ದೊಡ್ಡ ತಕ್ಕಡಿ ಬೇಕು. ನಿಮ್ಮ ಹತ್ರ ಇರುವಂತ ತಕ್ಕಡಿಯನ್ನ 1 ವಾರ ನನಗೆ ಸಾಲವಾಗಿ ಕೊಟ್ರೆ ಉಪಯೋಗವಾಗುತ್ತೆ. ವಾರದ ನಂತರ ಅದನ್ನ ನಾನೇ ಬಂದು ಹಿಂದಿರುಗಿಸ್ತೀನಿ ಅಂತೂ ನರಿ. ಆ ಮಾತು ಕೇಳಿದ ಶ್ರೀಮಂತ ತುಂಬಾನೇ ಆಶ್ಚರ್ಯಗೊಂಡ. ಯಾರವನು? ನನಗಿಂತಲೂ ಶ್ರೀಮಂತ ಇದ್ದಾಗಿದ್ದಾನೆ. ಅವನ ಜೊತೆ ಸ್ನೇಹ ಬೆಳೆಸಿದ್ರೆ ನಾನು ಇನ್ನೂ ಹೆಚ್ಚು ಶ್ರೀಮಂತನಾಗಬಹುದು ಅಂದುಕೊಂಡ. ಆ ನರಿ ಕೇಳಿದಂತೆ ಒಂದು ದೊಡ್ಡ ತಕ್ಕಡಿಯನ್ನ ತಂದುಕೊಟ್ಟು, ನೋಡು, ಒಂದು ಸಲ ಆ ಶ್ರೀಮಂತನನ್ನ ನನ್ನ ಮನೆಗೆ ಊಟಕ್ಕೆ ಕರೆದುಕೊಂಡು ಬಾ ಅಂತ ಹೇಳ್ದ. ಅದಕ್ಕೆ ನರಿ, ಅವರು ತುಂಬಾ ದೊಡ್ಡ ಶ್ರೀಮಂತರು, ಆ ರೀತಿ ಯಾರ ಮನೆಗೂ ಹೋಗಲ್ಲ, ಆದ್ರೆ ನಾನೇ ಹೇಗೋ ಬೇಲಾಡಿ ಒಪ್ಪಿಸಿ ಕರೆತರ್ತೀನಿ ಅಂತ ಹೇಳಿ ಹೋಯ್ತು. ಸ್ವಲ್ಪ ದೂರ ಹೋದ್ಮೇಲೆ ಆ ತಕ್ಕಡಿಯನ್ನ ಕೆಳಗೆ ಹಾಕಿ ಕಲ್ಲಿನಿಂದ ಚೆನ್ನಾಗಿ ಜಜ್ಜಿ ಆ ತಕ್ಕಡಿಯೆಲ್ಲ ಗೆರೆಗಳು ಬೀಳುವಂತೆ ಗೀಚಿತು ನರಿ. ಬಳಿಕ ಆ ತಕ್ಕಡಿಯನ್ನ ತಗೊಂಡು ಸೋಮು ಮನೆಗೆ ಹೋಗಿ, ನೋಡು, ನೀನು ಹೇಗಾದ್ರೂ 1 ಅಂಗೈಯಷ್ಟು ದೊಡ್ಡ ಗಾತ್ರದ ಬೆಳ್ಳಿ ನಾಣ್ಯಗಳನ್ನ ತಂದುಕೊಡು ಅಂತ ಕೇಳ್ತು. ನನ್ನ ಹತ್ರ ಎಲ್ಲಿದೆ? ನನ್ನ ಪರಿಸ್ಥಿತಿ ನಿನಗೆ ಗೊತ್ತು ತಾನೇ ಅಂದ ಸೋಮು. ನನಗೆ ಅದೆಲ್ಲ ಗೊತ್ತಿಲ್ಲ. ಆ ಶ್ರೀಮಂತನ ಮಗಳ ಜೊತೆ ನಿನ್ನ ಮದುವೆ ಆಗ್ಬೇಕು ಅಂದ್ರೆ ಈಗ ನೀನು ಆ ಬೆಳ್ಳಿ ನಾಣ್ಯಗಳನ್ನ ಹೇಗಾದ್ರೂ ನನಗೆ ತಂದು ಕೊಡ್ಲೇಬೇಕು ಅಂತೂ ನರಿ. ಈ ಸಲ ಸೋಮುಗೆ ನರಿ ಮಾತುಗಳ ಮೇಲೆ ಸ್ವಲ್ಪ ನಂಬಿಕೆ ಬಂತು. ಹಾಗಾಗಿ ಅವನು ಕಷ್ಟ ಕಾಲಕ್ಕೆ ಅಂತ ಎತ್ತಿಟ್ಟಿರೋ ಹಣದಿಂದ ಕೆಲವು ದೊಡ್ಡ ಗಾತ್ರದ ಬೆಳ್ಳಿ ನಾಣ್ಯಗಳನ್ನ ಕೊಂಡುಕೊಂಡು ಅದನ್ನ ನರಿಗೆ ಕೊಟ್ಟ. ಅಲ್ಲಿಂದ ನೇರವಾಗಿ ಶ್ರೀಮಂತನ ಮನೆಗೆ ಹೋಗಿ ತಕ್ಕಡಿಯನ್ನ ಕೊಡ್ತು ನರಿ. ಎಷ್ಟು ದುಡ್ಡು ಲೆಕ್ಕ ಸಿಕ್ತು ಅಂತ ಕುತೂಹಲದಿಂದ ಕೇಳ್ದ ಶ್ರೀಮಂತ. ಚಿನ್ನ 1000 ಕೆಜಿ, ಬೆಳ್ಳಿ 788 ಕೆಜಿ ಅಂತೂ ನರಿ. ಆ ಮಾತು ಕೇಳಿದ ಕೂಡ್ಲೆ ಆ ಶ್ರೀಮಂತನಿಗೆ ಬೆವರು ಕಿತ್ತು ಬಂತು. ನನ್ನ ಮನೆಯಲ್ಲಿ ಅಷ್ಟೊಂದು ದವಸ ಧಾನ್ಯ ಕೂಡ ಇಲ್ವಲ್ಲ, ಅವನು ಅಷ್ಟೊಂದು ದೊಡ್ಡ ಶ್ರೀಮಂತನ ಅಂತ ಕೇಳ್ದ. ಹೌದು, ನೀವೇ ನೋಡಿ ನಿಮ್ಮ ತಕ್ಕಡಿ ಯಾವ ರೀತಿ ಹಾಳಾಗಿದೆ ಅಂತ. ದೊಡ್ಡ ಗಾತ್ರದ ಕೆಲವು ಬೆಳ್ಳಿ ನಾಣ್ಯಗಳು ಕೂಡ ಇದರಲ್ಲಿ ಸಿಕ್ಕಾಕೊಂಡಿದೆ. ತಕ್ಕಡಿ ಹಾಳಾಯ್ತು, ಹಾಗಾಗಿ ಆ ನಾಣ್ಯಗಳನ್ನ ಅವ್ರಿಗೆ ಕೊಟ್ಟು ಬಿಡು ಅಂದ್ರು ಅಂತೂ ನರಿ. ಇನ್ನು ಆ ಶ್ರೀಮಂತನಿಗೆ ಕುತೂಹಲ ಹೆಚ್ಚಾಯ್ತು. ಅವ್ರ ಬಗ್ಗೆ ಸ್ವಲ್ಪ ಸಮಾಚಾರ ಹೇಳು ಅಂತ ಕೇಳ್ದ. ಅವರ ಹೆಸರು ಸೋಮಣ್ಣ ನಾಯ್ಕ. ತುಂಬಾ ದೊಡ್ಡ ಶ್ರೀಮಂತ. ಹಿಂದೆ ಮುಂದೆ ಯಾರೂ ಇಲ್ಲ. ಬೇಕಾದಷ್ಟು ಆಸ್ತಿ ಇದೆ. ಒಬ್ಬನಿಗೆ ಅಷ್ಟೊಂದು ಆಸ್ತಿ ಯಾಕೆ ಅಂತ ಎಷ್ಟೋ ಜನ ಬಡವರಿಗೆ ದಾನ ಮಾಡ್ತಾ ಇರ್ತಾರೆ. ಅವ್ರಿಗೆ ಇನ್ನೂ ಮದುವೆ ಕೂಡ ಆಗಿಲ್ಲ. ನಿಮ್ಮ ಒಳ್ಳೆತನ ಹಿಡಿಸಿ ನಿಮ್ಮ ಮಗಳ ಬಗ್ಗೆ ಅವ್ರಿಗೆ ಹೇಳಿದೀನಿ. ನಿಮಗೂ ಕೂಡ ಒಪ್ಪಿಗೆ ಇದ್ರೆ ಅವ್ರ ಜೊತೆ ನಿಮ್ಮ ಮಗಳ ಮದುವೆ ಮಾಡಿಸ್ತೀನಿ. ನೀವಿರೋ ಬಂಗಲೆಗಿಂತ 10 ಪಟ್ಟು ಹೆಚ್ಚು ಬೆಲೆ ಬಾಳುವಂತ ಬಂಗಲೆಯಲ್ಲಿ ಅವರು ವಾಸ ಮಾಡ್ತಿದ್ದಾರೆ. ನಿಮ್ಮ ಮಗಳನ್ನ ಮಹಾರಾಣಿಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮ್ಮ ಆಧೀನದಲ್ಲಿರೋ 100 ಊರುಗಳಿಗೆ 3 ಹೊತ್ತು ಬಿಟ್ಟಿ ಊಟ ಹಾಕೋ ತಾಕತ್ತು ಅವ್ರಿಗಿದೆ ಅಂತೂ ನರಿ. ಚೆನ್ನಾಗಿ ಯೋಚಿಸಿ ಸರಿ ಅಂದ ಶ್ರೀಮಂತ.
ನಾಳಿದ್ದು ಅವರನ್ನ ಹುಡುಗಿ ನೋಡೋಕೆ ಕರೆತರ್ತೀನಿ ಅಂತ ಹೇಳಿ ನರಿ ಅಲ್ಲಿಂದ ಹೊರಟೋಯ್ತು. ಸೋಮು ಹತ್ರ ಹೋಗಿ, ನಾಳಿದ್ದು ಹುಡುಗಿಯನ್ನ ನೋಡೋಕೆ ಆ ಶ್ರೀಮಂತನ ಮನೆಗೆ ಹೋಗ್ಬೇಕು, ತಯಾರಾಗು ಅಂತ ಹೇಳ್ತು ನರಿ. ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿ ಬೆಳ್ಳಿ ನಾಣ್ಯಗಳ ತಂದು ನಿನ್ನ ಕೈಗೆ ಕೊಟ್ಟೆ. ಈಗ ನನ್ನ ಹತ್ರ ಬಿಡುಗಾಸು ಕೂಡ ಇಲ್ಲ. ಈ ರೀತಿ ಕೊಳಕು ಬಟ್ಟೆಯಲ್ಲಿ ಹೋದ್ರೆ ಆ ಶ್ರೀಮಂತ ನಮ್ಮನ್ನ ಮನೆಯೊಳಗೂ ಕೂಡ ಸೇರ್ಸಲ್ಲ. ಸುಳ್ಳು ಹೇಳಿದ್ದಕ್ಕೆ ನಿನ್ನನ್ನ ನನ್ನನ್ನ ಅಲ್ಲೇ ಕೊಂದು ಬಿಡ್ತಾನೆ ಅಂದ ಸೋಮು. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ನಾನದಕ್ಕೊಂದು ಉಪಾಯ ಹುಡುಕಿದೀನಿ ಅಂತ ಹೇಳಿ ಸೋಮುನ ಶ್ರೀಮಂತನ ಮನೆಗಂತ ಕರ್ಕೊಂಡೋಗಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವನನ್ನ ಒಂದು ಬುರ್ದೆ ಗುಂಡಿಯೊಳಗೆ ತಳ್ಳಿ, ನೋಡು ಸೋಮು, ನೀನು ಇಲ್ಲೇ ಕೂತಿರು ಅಂತ ಹೇಳಿ ನರಿ ನೇರವಾಗಿ ಆ ಶ್ರೀಮಂತನ ಮನೆಗೆ ಹೋಯ್ತು. ಮದುವೆ ಗಂಡು ಎಲ್ಲಿ ಅಂತ ಕೇಳಿದ ಶ್ರೀಮಂತ. ನಾನು ಏನಂತ ಹೇಳೋದು, ಅವರು ಬಿಳಿ ಕುದುರೆ ಮೇಲೆ ಇಲ್ಲಿಗೆ ಬರ್ತಾ ಇದ್ರು. ದಾರಿಯಲ್ಲಿ ಒಂದು ಹುಲಿ ಕಾಣಿಸ್ಕೊಳ್ತು. ಇದರಿಂದ ಅವರ ಕುದುರೆ ಹೆದರಿ ಅವರನ್ನ ಬುರದೆ ಗುಂಡಿಯೊಳಗೆ ತಳ್ಳಿ ಓಡೋಯ್ತು. ಈ ಕೊಳಕು ಬಟ್ಟೆಗಳಿಂದ ಯಾವ ರೀತಿ ಹೋಗೋದು, ಇನ್ನೊಂದು ಸಲ ನೋಡೋಣ ಬಿಡು ಅಂದ್ರು ನಮ್ಮ ನಾಯಕ ಅಂತೂ ನರಿ. ಅಯ್ಯಯ್ಯೋ, ಆ ರೀತಿ ಆಯ್ತಾ? ಆ ಹುಲಿಯನ್ನ ಎಲ್ಲಿದ್ರು ನಾನು ಬೇಟೆಯಾಡಿಸ್ತೀನಿ ಅಂತ ಹೇಳಿ ಒಂದು ಹೊಸ ಬೆಲೆ ಬಾಳುವಂತ ಬಟ್ಟೆಯನ್ನ ನರಿಗೆ ಕೊಟ್ಟು, ದಯವಿಟ್ಟು ಇದನ್ನ ನಿಮ್ಮ ನಾಯಕರಿಗೆ ಹಾಕೊಂಡು ಬರೋಕೆ ಹೇಳು. ಹಾಗೆ ಒಂದು ಕುದುರೆ ಗಾಡಿಯನ್ನ ಕೂಡ ತಗೊಂಡೋಗು. ನಾನು ಅವರು ಬರ್ತಾ ಇದ್ದಾರೆ ಅಂತ ಎಷ್ಟೋ ಖರ್ಚು ಮಾಡಿ ಏನೇನೋ ಏರ್ಪಾಟು ಮಾಡಿ ಎಷ್ಟೋ ಆಹಾರವನ್ನ ತಯಾರಿಸಿದ್ದೀನಿ ಅಂದ ಶ್ರೀಮಂತ. ನರಿ ಅದೇ ರೀತಿ ಆ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಸೋಮು ಹತ್ರ ಹೋಯ್ತು. ಪಕ್ಕದಲ್ಲಿರೋ ನದಿಯಲ್ಲಿ ಸೋಮು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ನರಿ ಜೊತೆ ಶ್ರೀಮಂತನ ಮನೆ ಕಡೆ ಹೋದ. ನರಿ ದಾರಿ ಉದ್ದಕ್ಕೂ ಸೋಮು ಹತ್ರ, ನೋಡು, ಆ ಶ್ರೀಮಂತನ ಮನೆಯಲ್ಲಿ ಸ್ವಲ್ಪ ಮರ್ಯಾದೆಯಿಂದ ನಡ್ಕೋ. ಮೊದಲನೇ ಸಲ ಊಟ ನೋಡ್ದಂತೆ ತಿನ್ಬೇಡ. ಪದೇ ಪದೇ ಹೊಸ ಬಟ್ಟೆನ ನೋಡ್ಕೋಬೇಡ. ಮೊದಲನೇ ಸಲ ಕೋಟೆಗೆ ಬಂದಿರೋಂತರ ಕೋಟೆನ ಸುತ್ತಿ ಸುತ್ತಿ ನೋಡ್ಬೇಡ. ಅವರು ಕೂತ್ಕೋ ಅಂದ್ರೆ ನೆಲದ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬೇಡ. ನೀನು ಅವರಿಗಿಂತ ದೊಡ್ಡ ಶ್ರೀಮಂತ ನೆನಪಿಟ್ಕೋ. ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ಇಬ್ರು ಅಲ್ಲೇ ಸತ್ತು ಹೋಗ್ತೀವಿ, ಹುಷಾರ್ ಅಂತೂ ನರಿ. ಎಲ್ಲದಕ್ಕೂ ಸರಿ ಅಂದ ಸೋಮು. ಇನ್ನು ಸೋಮು ಹಾಗೂ ನರಿ ಶ್ರೀಮಂತನ ಮನೆಗೆ ಹೋದ್ರು. ಆ ಬಂಗಲೆ ನೋಡಿ ನರಿ ಹೇಳಿದ ಎಲ್ಲಾ ಜಾಗ್ರತೆಗಳನ್ನ ಸೋಮು ಮರ್ತೋದ. ಪದೇ ಪದೇ ಅವನು ಹಾಕೊಂಡಿರೋ ಬಟ್ಟೆಯನ್ನ ನೋಡಿ ಖುಷಿ ಪಟ್ಟ. ಅದುವರೆಗೂ ಹೆಣ್ಣನ್ನೇ ನೋಡಿಲ್ಲ ಅಂದವನಂತೆ ಶ್ರೀಮಂತನ ಮಗಳನ್ನ ದಿಟ್ಟಿಸಿ ನೋಡ್ದ. ಊಟ ತಿಂದೇ ಇಲ್ಲ ಅಂದವನಂತೆ ಪದೇ ಪದೇ ಊಟ ಹಾಕಿಸ್ಕೊಂಡು ತಿಂದ. ಬಂಗಲೆಯೆಲ್ಲ 10 ಸಲ ಸುತ್ತಿ ನೋಡ್ದ. ಅವನ ನಡವಳಿಕೆ ನೋಡಿ ಶ್ರೀಮಂತನಿಗೆ ಕೋಪ ಬಂತು. ನರಿನ ಪಕ್ಕಕ್ಕೆ ಕರ್ಕೊಂಡು, ನೀನು ನೋಡಿದ್ರೆ ನನಗಿಂತ ದೊಡ್ಡ ಶ್ರೀಮಂತ ಅಂದೆ, ಅವನು ನೋಡಿದ್ರೆ ಬಿಕಾರಿಯಂತೆ ಊಟ ತಿಂದು ಅವನು ಬಟ್ಟೆ ಅವನೇ ನೋಡ್ಕೊಂಡು ಮನೆಯೆಲ್ಲ 10 ಸಲ ಸುತ್ತಿ ನೋಡ್ತಾ ಇದ್ದಾನೆ. ಏನು ವಿಷಯ ಅಂತ ಕೇಳ್ದ. ಅಯ್ಯೋ, ಅದಾ ವಿಷಯ, ನೀವು ಕೊಟ್ಟಿರೋ ಬಟ್ಟೆ ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅಷ್ಟೊಂದು ಕಡಿಮೆ ಬೆಲೆ ಬಟ್ಟೆನ ಅವರು ಜೀವನದಲ್ಲೇ ಹಾಕಿಲ್ಲ. ಅದ್ರಿಂದಾನೇ ಅಸಹ್ಯವಾಗಿ ಅವರ ಬಟ್ಟೆನ ಪದೇ ಪದೇ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಪ್ರತಿದಿನ 100ಕ್ಕಿಂತ ಹೆಚ್ಚು ಬಗೆ ಬಗೆಯಾದಂತ ಅಡುಗೆಗಳು ಪ್ರತಿ ಹೊತ್ತು ಅವರ ಮನೆಯಲ್ಲಿ ಸಿದ್ಧವಾಗಿರುತ್ತೆ. ಇಲ್ಲಿ ನೀವು ಬರೀ 25 ರೀತಿ ಅಡುಗೆ ಮಾತ್ರ ಮಾಡಿಸಿದಿರಿ. ಇನ್ನು ಹೇಳಿದ್ರೆ ನೀವೆಲ್ಲಿ ನೊಂದುಕೊಳ್ತೀರಿ ಅಂತ ಆ ಊಟ ಇಷ್ಟ ಆದಂತೆ ನಟಿಸಿ ಅವರು ತಿಂದ್ರು. ಆದ್ರಿಂದಾನೇ ನಿಮಗೆ ಆ ರೀತಿ ಅನ್ಸಿರ್ಬೇಕು. ನಿಮ್ಮ ಮನೆಯನ್ನ 10 ಸಲ ಸುತ್ತಿ ನೋಡೋಕೆ ಕಾರಣ ಏನಂದ್ರೆ ಅವರು ಮನೆಯಲ್ಲಿರೋ ಅಷ್ಟು ಬೆಲೆ ಬಾಳುವಂತ ವಸ್ತು ಒಂದಾದ್ರೂ ನಿಮ್ಮ ಮನೆಯಲ್ಲಿ ಕಾಣಿಸುತ್ತಾ ಅಂತ ಹುಡುಕಾಡ್ತಾ ಇದ್ದಾರೆ. ಇನ್ನು ನಾನು ನಿಮ್ಮ ಮಗಳ ಸೌಂದರ್ಯವನ್ನ ಹೆಚ್ಚಾಗಿ ವರ್ಣಿಸಿ ಅವರನ್ನ ಇಲ್ಲಿಗೆ ಕರೆತಂದೆ. ಅವರನ್ನ ಮದುವೆ ಆಗೋಕೆ ಅಪ್ಸರಿಗಿಂತ ಸುಂದರವಾಗಿರುವಂತ ಎಷ್ಟೋ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ. ನಾನು ವರ್ಣಿಸಿರೋ ರೀತಿಯಲ್ಲಿ ನಿಮ್ಮ ಮಗಳು ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ ನಿಮ್ಮ ಮಗಳನ್ನೇ ಅವರು ದಿಟ್ಟಿಸಿ ನೋಡಿದ್ರು ಅಂತೂ ನರಿ. ಇನ್ನೊಂದು ಮಾತು ಕೂಡ ಆಡದೆ ಆ ಶ್ರೀಮಂತ ಸುಮ್ಮನಾದ. ಬೇಗನೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ತೀರ್ಮಾನಿಸ್ಕೊಂಡು, ನನಗೆ ನಿಮ್ಮ ನಾಯಕರು ಇಷ್ಟ ಆಗಿದ್ದಾರೆ,
4 ದಿನಗಳಲ್ಲಿ ಮದುವೆ ಮಾಡೋಣ ಅಂದ ಶ್ರೀಮಂತ. ಸರಿ, 4 ದಿನಗಳ ನಂತರ ಮತ್ತೆ ಬರ್ತೀವಿ ಅಂತ ಹೇಳಿ ಸೋಮಣ್ಣ ಹಾಗೂ ನರಿ ಹೊರಟ್ರು. ಆದ್ರೆ ದಾರಿಯಲ್ಲಿ ಒಂದು ಕಡೆ 10,000 ಕುರಿ ಹಾಗೂ ಮೇಕೆಗಳು, ಸಾವಿರಾರು ಹಸುಗಳು, 500ಕ್ಕೂ ಹೆಚ್ಚು ಇತರೆ ಸಾಕು ಪ್ರಾಣಿಗಳು ಒಂದು ಕಡೆ ಹೋಗ್ತಾ ಇದ್ವು. ಅದನ್ನ ನೋಡಿದ ನರಿ ಇಷ್ಟೊಂದು ಪ್ರಾಣಿಗಳು ಯಾರ್ದು ಅಂತ ಅವುಗಳನ್ನ ಕರ್ಕೊಂಡು ಹೋಗ್ತಾ ಇರೋರ್ನ ಕೇಳ್ತು. ಇದೆಲ್ಲ ಕಾಡುಗಳ ವೀರಪ್ಪ ನಾಯಕನದು. ಅವರ ಹೆಸರು ಹೇಳಿದ್ರೆ ಇಡೀ ಕಾಡೆ ನಡುಗುತ್ತೆ. ಅವರ ಮನೆ ಇಲ್ಲೇ ಹತ್ತಿರ ಇದೆ. ಅಷ್ಟೊಂದು ದೊಡ್ಡ ಮನೆನ ನೀವು ನೋಡಿರೋಕೆ ಸಾಧ್ಯನೇ ಇಲ್ಲ ಅಂದ್ರು ಕಾವಲುಗಾರರು. ಆ ಮಾತು ಕೇಳಿದ ತಕ್ಷಣ ನರಿಗೆ ಒಂದು ಆಲೋಚನೆ ಬಂತು. ಅಯ್ಯೋ, ಕಾಡುಗಳ ವೀರಪ್ಪ ನಾಯಕನ ಪ್ರಾಣಿಗಳಾಯಿವು. ನೀವು ನನ್ನ ಹತ್ರ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲೇ ಸ್ವಲ್ಪ ದೂರದಲ್ಲಿ 100 ಊರುಗಳಿಗೆ ನಾಯಕನಾದ ಒಬ್ಬ ಶ್ರೀಮಂತ ಇದ್ದಾನೆ. ಅವನು ಕಾಡುಗಳ ವೀರಪ್ಪ ನಾಯಕನನ್ನ ಕೊಲ್ಲೋಕೆ ಸಾವಿರಾರು ಜನರನ್ನ ನೇಮಿಸಿದ್ದಾನೆ. ಅವರು ಕೂಡ ಎಲ್ಲಾ ಕಡೆ ವೀರಪ್ಪ ನಾಯಕನಿಗಾಗಿ ಹುಡುಕಾಡ್ತಾ ಇದ್ದಾರೆ. ನಿಮ್ಮ ನಾಯಕನನ್ನ ನೀವು ಕಾಪಾಡ್ಕೋಬೇಕು ಅಂದ್ರೆ ಒಂದು ಕೆಲಸ ಮಾಡಿ. ಯಾರು ಈ ಕಡೆ ಬಂದು ಕೇಳಿದ್ರು ಈ ಪ್ರಾಣಿಗಳು ಸೋಮಣ್ಣ ನಾಯಕನದು ಅಂತ ಹೇಳಿ, ಹಾಗೆ ಆ ಮನೆ ಕೂಡ ಸೋಮಣ್ಣ ನಾಯಕನದು ಅಂತ ಹೇಳಿ. ಆಗ ನಿಮ್ಮ ನಾಯಕನ ಪ್ರಾಣ ಉಳಿಯುತ್ತೆ ಅಂತ ಹೇಳ್ತು. ಸರಿ ಅಂತ ಕಾವಲುಗಾರರು ಒಪ್ಪಿಕೊಂಡು ನರಿನ ಮನೆ ನೋಡೋಕೆ ಕರ್ಕೊಂಡೋದ್ರು. ಆ ಬಂಗಲೆ ಆ ಶ್ರೀಮಂತನ ಬಂಗಲೆಗಿಂತ ತುಂಬಾನೇ ದೊಡ್ಡದಾಗಿತ್ತು. ಎಷ್ಟೋ ಬೆಲೆ ಬಾಳೋ ವಸ್ತುಗಳಿಂದ ಆ ಮನೆಯನ್ನ 100 ಎಕರೆಯಲ್ಲಿ ನಿರ್ಮಿಸಲಾಗಿತ್ತು. ಆ ಬಂಗಲೆಯೊಳಗೆ ಒಂದು ಸಿಂಹಾಸನದ ಮೇಲೆ ಕಾಡುಗಳ ವೀರಪ್ಪ ನಾಯಕ ಕುಳಿತಿದ್ದ. ನಿಮಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮನೆ ಒಳಗೆ ನನ್ನ ಅನುಮತಿ ಇಲ್ಲದೆ ಬರ್ತಾ ಇದ್ದೀರಿ ಅಂತ ಕೇಳ್ದ. ಸ್ವಾಮಿ, ನಿಮ್ಮ ಪ್ರಾಣ ಕಾಪಾಡೋದಕ್ಕೆ ಬಂದಿದ್ದೀವಿ ಅಂತೂ ನರಿ. ಸರಿಯಾಗಿ ಅರ್ಥ ಆಗೋ ತರ ಹೇಳು ಅಂದ ವೀರಪ್ಪ ನಾಯಕ. ಸ್ವಾಮಿ, ಈ ಕಾಡಿನ ಆಚೆ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ. ಅವನೇ 100 ಊರುಗಳಿಗೆ ರಾಜ ಅಂತ ಕೂಡ ಹೇಳ್ಬೋದು. ಆ 100 ಊರಿನವರು ಅವನ ಮಾತನ್ನ ಮಾತ್ರ ಕೇಳ್ತಾರೆ. ಆ ವ್ಯಕ್ತಿಗೆ ನಿಮ್ಮ ಆಸ್ತಿ ಮೇಲೆ ಒಂದು ಕಣ್ಣಿದೆ. ಹಾಗಾಗಿ ಇದನ್ನೆಲ್ಲಾ ದೋಚ್ಕೊಳ್ಳೋಕೆ ಸಾವಿರಾರು ಜನರನ್ನ ಗುಂಪು ಕಟ್ಕೊಂಡು 4 ದಿನಗಳ ನಂತರ ಇಲ್ಲಿಗೆ ಬರ್ತಾ ಇದ್ದಾನೆ. ಅಷ್ಟು ಜನರ ಜೊತೆ ಯುದ್ಧ ಮಾಡೋಕೆ ನಿಮ್ಮ ಹತ್ರ ಇರುವಂತ ಕೆಲಸಗಾರರು ಸಾಕಾಗಲ್ಲ. ಅವರು ನಿಮಗೆ ಮಾತನಾಡೋಕೆ ಅವಕಾಶ ಕೂಡ ಕೊಡಲ್ಲ. ಕಣ್ಣಿಗೆ ಕಾಣಿಸಿದ ತಕ್ಷಣ ಕೊಂದು ಬಿಡ್ತಾರೆ. ನಿಮ್ಮ ಈ ಸಾಮ್ರಾಜ್ಯ 10 ನಿಮಿಷದಲ್ಲಿ ನಾಶ ಮಾಡ್ಬಿಡ್ತಾರೆ ಅಂತೂ ನರಿ. ಅಯ್ಯಯ್ಯೋ, ಈಗ ನಾನು ಏನು ಮಾಡಬೇಕು ಅಂದ ವೀರಪ್ಪ ನಾಯಕ. ನೀವೇನು ಹೆದರಬೇಡಿ. ಇಲ್ಲಿರೋ ವ್ಯಕ್ತಿ ಸೋಮಣ್ಣ ನಾಯಕ. ಆ ಶ್ರೀಮಂತನಿಗೆ ತುಂಬಾ ಬೇಕಾದವರು. 4 ದಿನಗಳ ನಂತರ ಆ ಶ್ರೀಮಂತ ಇಲ್ಲಿಗೆ ಬಂದಾಗ ಈ ಮನೆ, ಆ ಪ್ರಾಣಿಗಳು, ಈ ಆಸ್ತಿ ಎಲ್ಲಾ ಕೂಡ ಸೋಮಣ್ಣ ನಾಯಕನದು ಅಂತ ನಿಮ್ಮ ಕೆಲಸಗಾರರ ಕೈಯಿಂದ ಹೇಳಿಸಿ ಅವರು ಅದನ್ನ ನಂಬಿ ಹೊರಟೋಗ್ತಾರೆ. ಅದರ ನಂತರ ನೀವು ಎಂದಿನಂತೆ ಆರಾಮಾಗಿ ಇರಬಹುದು ಅಂತೂ ನರಿ. ಅದಕ್ಕೆ ವೀರಪ್ಪ ನಾಯಕ ಕೂಡ ಒಪ್ಪಿಕೊಂಡು ಅವನ ಎಲ್ಲಾ ಕೆಲಸಗಾರರಿಗೂ ಇನ್ನು ಮುಂದೆ ನಿಮ್ಮ ನಾಯಕ ಈ ಸೋಮಣ್ಣ ನಾಯಕನೇ ಅಂತ ಹೇಳ್ದ. ನಿಮ್ಮನ್ನ ನೋಡಿ ನಿಮ್ಮ ಕೆಲಸಗಾರರು ಹೆದರಬಹುದು. ಹಾಗಾಗಿ ನೀವು ಆ ದಿನ ಇಲ್ಲೆಲ್ಲೂ ಕಾಣಿಸ್ಕೊಳ್ಬೇಡಿ. ಮೇಲಿರುವಂತ ಆ ಕೋಣೆಯೊಳಗೆ ಬಚ್ಚಿಟ್ಕೊಳ್ಳಿ ಅಂತೂ ನರಿ. ಅದಕ್ಕೂ ಕೂಡ ವೀರಪ್ಪ ನಾಯಕ ಒಪ್ಪಿಕೊಂಡ. 4 ದಿನಗಳ ನಂತರ ವೀರಪ್ಪ ನಾಯಕನ ಕೆಲವು ಸೇವಕರನ್ನ ಕರ್ಕೊಂಡು ಶ್ರೀಮಂತನ ಮನೆಗೆ ನರಿ ಹೋಯ್ತು. ಆಡಂಬರವಾಗಿ ಅವರನ್ನು ವೀರಪ್ಪ ನಾಯಕನ ಕೋಟೆಗೆ ಕರೆತಂತು. ಆ ಕೋಟೆಯನ್ನ ನೋಡಿ ಶ್ರೀಮಂತ ಹಾಗೂ ಅವನ ಮಗಳು ಎಲ್ಲರೂ ಕೂಡ ಆಶ್ಚರ್ಯಗೊಂಡ್ರು. ಇನ್ನು ನರಿ ನಿಧಾನವಾಗಿ ಶ್ರೀಮಂತನನ್ನ ಪಕ್ಕಕ್ಕೆ ಕರ್ಕೊಂಡೋಗಿ, ಅಲ್ಲ, ನಿಮಗೆ ಬುದ್ಧಿ ಇದ್ಯಾ? ನಿಮಗೆ ಯಾರಾದ್ರೂ ಶತ್ರುಗಳಿದ್ರೆ ಮನೆ ಆಚೆ ನೋಡ್ಕೋಬೇಕು. ಈ ರೀತಿ ಮದುವೆ ಸಂಬಂಧಕ್ಕೆ ಬಂದ ಕಡೆ ಇಂಥ ವ್ಯವಹಾರಗಳಿಟ್ಕೊಂಡ್ರೆ ಮದುವೆ ನಿಂತು ಹೋಗುತ್ತೆ. ನಿಮ್ಮನ್ನ ಕೊಲ್ಲೋಕೆ ಒಬ್ಬ ಕಳ್ಳ ಬಂದಿದ್ದಾನೆ. ಅವನು ಆ ಕೋಣೆಯೊಳಗೆ ಹೋಗೋದು ನಾನು ನೋಡ್ದೆ. ಇದು ನಮ್ಮ ಸೋಮಣ್ಣ ನಾಯಕನಿಗೆ ತಿಳಿಯೋಕ್ಕೂ ಮುಂಚೆ ಅವನ ಕತೆ ನೀವು ಮುಗಿಸ್ಬೇಕು. ಸುಮ್ಮನೆ ಒಳ್ಳೆ ಸಂಬಂಧ ಹಾಳು ಮಾಡ್ಕೋಬೇಡಿ ಅಂತೂ ನರಿ. ಖಡ್ಗ ಯುದ್ಧದಲ್ಲಿ ನನ್ನನ್ನ ಗೆಲ್ಲೋಕೆ ಯಾರಿಂದಾನೂ ಆಗಲ್ಲ. ನೀನು ನಿಮ್ಮ ನಾಯಕನನ್ನ ಏನೋ ಒಂದು ಹೇಳಿ ಹೊರಗೆ ಕರ್ಕೊಂಡು ಹೋಗು.
ಕಳ್ಳನ ಕತೆ ನಾನು ಮುಗಿಸ್ತೀನಿ ಅಂದ ಶ್ರೀಮಂತ. ಸರಿ ಅಂತ ಹೇಳಿ ಸೋಮುವನ್ನ ಮನೆಯಾಚೆ ಕರ್ಕೊಂಡೋಯ್ತು ನರಿ. ಶ್ರೀಮಂತ ವೇಗವಾಗಿ ಆ ಕೋಣೆಯೊಳಗೆ ಹೋಗಿ ನೋಡ್ದ. ಅಲ್ಲಿ ನರಿ ಹೇಳಿದಂತೆ ವೀರಪ್ಪ ನಾಯ್ಕ ಕೂತಿದ್ದ. ಶ್ರೀಮಂತ ಅವನನ್ನ ಕೊಲ್ಲೋಕೆ ಬಂದಿದ್ದಾನೆ ಅಂತ ವೀರಪ್ಪ ನಾಯ್ಕ ಕತ್ತಿ ಮೇಲೆತ್ತ. ಕಳ್ಳ ಅವನನ್ನ ಕೊಲ್ತಾ ಇದ್ದಾನೆ ಅಂದ್ಕೊಂಡು ಶ್ರೀಮಂತ ವೇಗವಾಗಿ ಒಂದೇ ಏಟಿಗೆ ಅವನ ತಲೆ ಕತ್ತರಿಸ್ದ. ಗುಟ್ಟಾಗಿ ಅವನ ಹೆಣವನ್ನ ಕೆಲಸಗಾರರ ಕೈಯಲ್ಲಿ ಹೊರಗಡೆ ಕೂಡ ಸಾಗಿಸ್ಬಿಟ್ಟ. ಸೋಮು ಏನೂ ತಿಳಿದೇ ಇರೋಂತರ ನಾಟಕ ಆಡ್ದ. ಇನ್ನು ಅಲ್ಲೇ ಆಡಂಬರವಾಗಿ ಇಬ್ಬರ ಮದುವೆ ನಡೀತು. ವೀರಪ್ಪ ನಾಯಕ ಕೆಲಸದವರಿಗೆ ಸೋಮುವನ್ನ ತೋರಿಸಿ ಇವನೇ ನಿಮ್ಮ ನಾಯಕ ಅಂತ ಹೇಳಿದ್ದ. ಹಾಗಾಗಿ ಅವರು ಕೂಡ ಸೋಮಣ್ಣನನ್ನೇ ನಾಯಕನಂತೆ ಸ್ವೀಕರಿಸಿದ್ರು. ನರಿ ಸೋಮಣ್ಣನೊಂದಿಗೆ, ನಾನು ನಿನಗೆ ಕೊಟ್ಟ ಮಾತಿನ ಪ್ರಕಾರ ನಿನ್ನನ್ನ ಶ್ರೀಮಂತನಿಗೆ ಅಳಿಯನಾಗಿ ಮಾಡಿದ್ದೀನಿ. ಈಗ ನನ್ನ ಋಣ ತೀರ್ತು. ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರು ಅಂತ ಹೇಳಿ ಕಾಡಿಗೆ ಹೊರಟೋಯ್ತು. ಅಂದಿನಿಂದ ಅದೇ ಕೋಟೆಯಲ್ಲಿ ಸೋಮಣ್ಣ ಹೆಂಡತಿ ಜೊತೆ ಸಂತೋಷವಾಗಿ ಬದುಕ್ತ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.